ಯುವರ್ ಸೆಲ್ಫ್ ನೀನೇ ಸ್ವತಃ, ಹಿಮ್ಸೆಲ್ಫ್ ಅವನೇ ಸ್ವತಃ, ಹರ್ ಸೆಲ್ಫ್ ಅವಳೇ ಸ್ವತಃ, ಇಟ್ ಸೆಲ್ಫ್ ಅದೇ ಸ್ವತಃ, ಅವರ್ ಸೆಲ್ವ್ಸ್ ನಾವೇ ಸ್ವತಃ, ಯುವರ್ ಸೆಲ್ವ್ಸ್ ನೀವೇ ಸ್ವತಃ, ದೆಮ್ ಸೆಲ್ವ್ಸ್ ಅವರೇ ಸ್ವತಃ. ಇವುಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ಹೇಗೆ ಮಾಡುವುದು ಅಂತ ಕಲಿಯೋಣ ಬನ್ನಿ. ಈಗ ಯುವರ್ ಸೆಲ್ಫ್ ಅಂದ್ರೇನು? ನೀನೇ, ನೀವೇ, ಏಕವಚನ. ನೀನೇ, ನೀವೇ, ಏಕವಚನ. ಒಬ್ಬರಿಗೆ ಹೇಳುವುದು ನೀವೇ ಅಂತ ರೆಸ್ಪೆಕ್ಟ್ ಕೊಟ್ಟು ಹೇಳುವುದು, ಬಹುವಚನ ಅಲ್ಲ, ನೀವೇ, ಯುವರ್ ಸೆಲ್ಫ್. ಒಬ್ಬ ವ್ಯಕ್ತಿಗೆ ನೀನೇ ಸ್ವತಃ ಅಥವಾ ನಿನಗೇ ಎಂದು ಹೇಳುವಾಗ ಇದನ್ನು ಬಳಸಲಾಗುತ್ತದೆ. ಒಬ್ಬ ವ್ಯಕ್ತಿಗೆ ನೀನೇ ಸ್ವತಃ ಅಥವಾ ನಿನಗೆ ಎಂದು ಹೇಳುವಾಗ ಇದನ್ನು ಬಳಸಲಾಗುತ್ತದೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ನಿನ್ನನ್ನು ನೀನೇ ಜಾಗ್ರತೆಯಾಗಿ ನೋಡಿಕೋ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ನಿನ್ನನ್ನು ನೀನೇ ಜಾಗ್ರತೆಯಾಗಿ ನೋಡಿಕೋ. ಡಿಡ್ ಯು ಪೇಂಟ್ ದಿಸ್ ಯುವರ್ ಸೆಲ್ಫ್, ಇದನ್ನು ನೀನೇ ಸ್ವತಃ ಪೇಂಟ್ ಮಾಡಿದ್ಯಾ? ಡಿಡ್ ಯು ಪೇಂಟ್ ದಿಸ್ ಯುವರ್ ಸೆಲ್ಫ್, ಇದನ್ನು ನೀನೇ ಸ್ವತಃ ಪೇಂಟ್ ಮಾಡಿದ್ಯಾ? ಹಿಮ್ಸೆಲ್ಫ್ ಅವನೇ ಸ್ವತಃ, ಅವನನ್ನೇ, ಪುರುಷರಿಗೆ ಇದು. ವಾಕ್ಯದಲ್ಲಿ ಹಿ ಇದ್ದಾಗ ಅವನನ್ನೇ ಸೂಚಿಸಲು ಹಿಮ್ಸೆಲ್ಫ್ ಬಳಸಲಾಗುತ್ತದೆ. ಹಿ ಕಟ್ ಹಿಮ್ಸೆಲ್ಫ್ ವೈಲ್ ಶೇವಿಂಗ್, ಕ್ಷೌರ ಮಾಡಿಕೊಳ್ಳುವಾಗ ಅವನನ್ನೇ ಗಾಯ ಮಾಡಿಕೊಂಡನು. ಹಿ ಕಟ್ ಹಿಮ್ಸೆಲ್ಫ್ ವೈಲ್ ಶೇವಿಂಗ್, ಕ್ಷೌರ ಮಾಡಿಕೊಳ್ಳುವಾಗ ಅವನನ್ನೇ ಗಾಯ ಮಾಡಿಕೊಂಡನು. ಹಿ ಬಿಲ್ಡ್ ದಿಸ್ ಹೌಸ್ ಹಿಮ್ಸೆಲ್ಫ್, ಅವನು ಈ ಮನೆಯನ್ನು ಅವನೇ ಸ್ವತಃ ಕಟ್ಟಿದನು. ಹಿ ಬಿಲ್ಟ್ ದಿಸ್ ಹೌಸ್ ಹಿಮ್ಸೆಲ್ಫ್, ಅವನು ಈ ಮನೆಯನ್ನು ಅವನೇ ಸ್ವತಃ ಕಟ್ಟಿದನು. ಹರ್ ಸೆಲ್ಫ್ ಅವಳೇ ಸ್ವತಃ, ಅವಳನ್ನೇ, ಮಹಿಳೆಯರಿಗೆ. ವಾಕ್ಯದಲ್ಲಿ ಶಿ ಇದ್ದಾಗ ಅವಳನ್ನೇ ಸೂಚಿಸಲು ಹರ್ ಸೆಲ್ಫ್ ಬಳಸಲಾಗುತ್ತದೆ. ಶಿ ಲುಕ್ಸ್ ಅಟ್ ಹರ್ ಸೆಲ್ಫ್ ಇನ್ ದ ಮಿರರ್, ಅವಳು ಕನ್ನಡಿಯಲ್ಲಿ ಅವಳನ್ನೇ ನೋಡಿಕೊಳ್ಳುತ್ತಾಳೆ. ಶಿ ಲುಕ್ಸ್ ಆಟ್ ಹರ್ ಸೆಲ್ಫ್ ಇನ್ ದ ಮಿರರ್, ಅವಳು ಕನ್ನಡಿಯಲ್ಲಿ ಅವಳನ್ನೇ ನೋಡಿಕೊಳ್ಳುತ್ತಾಳೆ. ಶಿ ಕುಕ್ಡ್ ದಿ ಎಂಟೈರ್ ಮೀಲ್ ಹರ್ ಸೆಲ್ಫ್, ಅವಳು ಇಡೀ ಅಡುಗೆಯನ್ನು ಅವಳೇ ಸ್ವತಃ ಮಾಡಿದಳು. ಶಿ ಕುಕ್ಡ್ ದಿ ಎಂಟೈರ್ ಮೀಲ್ ಹರ್ ಸೆಲ್ಫ್, ಅವಳು ಇಡೀ ಅಡುಗೆಯನ್ನು ಅವಳೇ ಸ್ವತಃ ಮಾಡಿದಳು. ಇಟ್ ಸೆಲ್ಫ್ ಅದೇ ಸ್ವತಃ, ಅದನ್ನೇ ವಸ್ತು, ಪ್ರಾಣಿ ಅಥವಾ ಪಕ್ಷಿಗಳಿಗೆ ಉಪಯೋಗಿಸುತ್ತೇವೆ. ವಾಕ್ಯದಲ್ಲಿ ಇಟ್ಟಿದ್ದಾಗ ಅದನ್ನು ಸೂಚಿಸಲು ಇಟ್ ಸೆಲ್ಫ್ ಬಳಸಲಾಗುತ್ತದೆ. ದ ಕ್ಯಾಟ್ ಕ್ಲೀನ್ಡ್ ಇಟ್ ಸೆಲ್ಫ್, ದ ಕ್ಯಾಟ್ ಕ್ಲೀನ್ಡ್ ಇಟ್ ಸೆಲ್ಫ್, ಬೆಕ್ಕು ತನ್ನನ್ನು ತಾನೇ ಸ್ವಚ್ಛಗೊಳಿಸಿಕೊಂಡಿತು. ದ ಕ್ಯಾಟ್ ಕ್ಲೀನ್ಡ್ ಇಟ್ ಸೆಲ್ಫ್, ಬೆಕ್ಕು ತನ್ನನ್ನು ತಾನೇ ಸ್ವಚ್ಛಗೊಳಿಸಿಕೊಂಡಿತು. ದ ಕಂಪ್ಯೂಟರ್ ರೀಸ್ಟಾರ್ಟೆಡ್ ಇಟ್ ಸೆಲ್ಫ್, ಕಂಪ್ಯೂಟರ್ ತನ್ನಷ್ಟಕ್ಕೆ ತಾನೇ ರೀಸ್ಟಾರ್ಟ್ ಆಯಿತು. ದ ಕಂಪ್ಯೂಟರ್ ರೀಸ್ಟಾರ್ಟೆಡ್ ಇಟ್ ಸೆಲ್ಫ್, ಕಂಪ್ಯೂಟರ್ ತನ್ನಷ್ಟಕ್ಕೆ ತಾನೇ ರೀಸ್ಟಾರ್ಟ್ ಆಯಿತು. ಅವರ್ ಸೆಲ್ವ್ಸ್ ನಾವೇ ಸ್ವತಃ, ನಮ್ಮನ್ನೇ, ಬಹುವಚನ. ವಾಕ್ಯದಲ್ಲಿ ವಿ ಇದ್ದಾಗ ನಮ್ಮನ್ನು ಸೂಚಿಸಲು ಅವರ್ ಸೆಲ್ವ್ಸ್ ಬಳಸಲಾಗುತ್ತದೆ. ವಿ ಆರ್ಗನೈಸ್ಡ್ ದ ಪಾರ್ಟಿ ಅವರ್ ಸೆಲ್ವ್ಸ್, ನಾವು ಪಾರ್ಟಿಯನ್ನು ನಾವೇ ಸ್ವತಃ ಆಯೋಜಿಸಿದೆವು. ವಿ ಆರ್ಗನೈಸ್ಡ್ ದ ಪಾರ್ಟಿ ಅವರ್ ಸೆಲ್ವ್ಸ್, ನಾವು ಪಾರ್ಟಿಯನ್ನು ನಾವೇ ಸ್ವತಃ ಆಯೋಜಿಸಿದೆವು. ವಿ ಶುಡಂಟ್ ಬ್ಲೇಮ್ ಅವರ್ ಸೆಲ್ವ್ಸ್ ಫಾರ್ ದ ಮಿಸ್ಟೇಕ್, ತಪ್ಪಿಗಾಗಿ ನಾವು ನಮ್ಮನ್ನೇ ದೂಷಿಸಬಾರದು. ವಿ ಶುಡಂಟ್ ಬ್ಲೇಮ್ ಅವರ್ ಸೆಲ್ವ್ಸ್ ಫಾರ್ ದ ಮಿಸ್ಟೇಕ್, ತಪ್ಪಿಗಾಗಿ ನಾವು ನಮ್ಮನ್ನೇ ದೂಷಿಸಬಾರದು. ಯುವರ್ ಸೆಲ್ವ್ಸ್ ನೀವೇ ಸ್ವತಃ, ನಿಮ್ಮನ್ನೇ, ಇದು ಸಹ ಬಹುವಚನ, ಯೂದ್ ಬಹುವಚನ. ಎರಡಕ್ಕಿಂತ ಹೆಚ್ಚು ಜನರನ್ನು ಉದ್ದೇಶಿಸಿ ನೀವೆಲ್ಲರೂ ಸ್ವತಃ ಎಂದು ಹೇಳುವಾಗ ಇದನ್ನು ಬಳಸಲಾಗುತ್ತದೆ. ಯುವರ್ ಸೆಲ್ಫ್ ಅಂದರೆ ಒಬ್ಬನಿಗೆ, ಯುವರ್ ಸೆಲ್ವ್ಸ್ ಅಂದರೆ ಹಲವರಿಗೆ. ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ವ್ಸ್ ಟು ದ ಫುಡ್, ದಯವಿಟ್ಟು ನೀವೇ ಸ್ವತಃ ಆಹಾರವನ್ನು ಬಡಿಸಿಕೊಂಡು ತಿನ್ನಿ. ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ವ್ಸ್ ಟು ದ ಫುಡ್, ದಯವಿಟ್ಟು ನೀವೇ ಸ್ವತಃ ಆಹಾರವನ್ನು ಬಡಿಸಿಕೊಂಡು ತಿನ್ನಿ. ಡಿಡ್ ಯು ಆಲ್ ಡೂ ದಿಸ್ ಪ್ರಾಜೆಕ್ಟ್ ಯುವರ್ ಸೆಲ್ವ್ಸ್, ನೀವೆಲ್ಲರೂ ಈ ಪ್ರಾಜೆಕ್ಟನ್ನು ನೀವೇ ಸ್ವತಃ ಮಾಡಿದಿರಾ? ಡಿಡ್ ಯು ಆಲ್ ಡೂ ದಿಸ್ ಪ್ರಾಜೆಕ್ಟ್ ಯುವರ್ ಸೆಲ್ವ್ಸ್,
ನೀವೆಲ್ಲರೂ ಈ ಪ್ರಾಜೆಕ್ಟನ್ನು ನೀವೇ ಸ್ವತಃ ಮಾಡಿದ್ದೀರಾ? ದೆಮ್ಸೆಲ್ವ್ಸ್, ಅವರೇ ಸ್ವತಃ, ಅವರನ್ನೇ ಸ್ವತಃ, ಬಹುವಚನ. ದೆಮ್ಸೆಲ್ವ್ಸ್, ಅವರೇ ಸ್ವತಃ, ಅವರನ್ನೇ, ಬಹುವಚನ. ವಾಕ್ಯದಲ್ಲಿ ದೇ ಇದ್ದಾಗ ಅವರನ್ನೂ ಸೂಚಿಸಲು ದೆಮ್ಸೆಲ್ವ್ಸ್ ಬಳಸಲಾಗುತ್ತದೆ. ದೇ ಸಾಲ್ವ್ಡ್ ದ ಪ್ರಾಬ್ಲಮ್ ದೆಮ್ಸೆಲ್ವ್ಸ್, ಅವರು ಸಮಸ್ಯೆಯನ್ನು ಅವರೇ ಸ್ವತಃ ಬಗೆಹರಿಸಿಕೊಂಡರು. ದೇ ಸಾಲ್ವ್ಡ್ ದ ಪ್ರಾಬ್ಲಮ್ ದೆಮ್ಸೆಲ್ವ್ಸ್, ಅವರು ಸಮಸ್ಯೆಯನ್ನು ಅವರೇ ಸ್ವತಃ ಬಗೆಹರಿಸಿಕೊಂಡರು. ಚಿಲ್ಡ್ರನ್ ಕ್ಯಾನ್ ಡ್ರೆಸ್ ದೆಮ್ಸೆಲ್ವ್ಸ್ ನೌ, ಮಕ್ಕಳು ಈಗ ಅವರ ಬಟ್ಟೆಯನ್ನು ಅವರೇ ಸ್ವತಃ ಹಾಕಿಕೊಳ್ಳಬಲ್ಲರು. ಚಿಲ್ಡ್ರನ್ ಕ್ಯಾನ್ ಡ್ರೆಸ್ ದೆಮ್ಸೆಲ್ವ್ಸ್ ನೌ, ಮಕ್ಕಳು ಈಗ ಅವರ ಬಟ್ಟೆಯನ್ನು ಅವರೇ ಸ್ವತಃ ಹಾಕಿಕೊಳ್ಳಬಲ್ಲರು.